ಹಾಯ್ ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಆಲೂಗಡ್ಡೆ ಬಳಸ್ಕೊಂಡು ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಮಕ್ಕಳಿಗೆ ಸಂಜೆ ಟೈಮ್ಗೆ ತುಂಬಾ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಇದು. ಅದ್ರ ಜೊತೆಗೆ ಟೊಮೊಟೊ ಸಾಸ್ ಮಾಡೋದು ಕೂಡ ನೋಡ್ಕೊಂಬರೋಣ. ಮೊದಲಿಗೆ ಆಲೂಗಡ್ಡೆನ ಒಟ್ಟು ತೆಗೆದ್ಬಿಟ್ಟು 2 ಭಾಗ ಮಾಡಿಕೊಂಡು ಕುಕ್ಕರ್ ಹಾಕಿ ಕೂಗಿಸ್ಕೋಬೇಕಾಗುತ್ತೆ. ನೋಡಿ ನಾನಿಲ್ಲಿ 2 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದನ್ನು ಈ ರೀತಿ ಒಟ್ಟು ತೆಗೆದ್ಬಿಟ್ಟು ಒಂದೇ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ ಕುಕ್ಕರ್ ಕೂಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಬಿಡೋಣ. ಸ್ವಲ್ಪ ತಣ್ಣಗಾದ ನಂತರ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಮಕ್ಕಳು ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಹೊರಗಡೆ ಹೋಟ್ಲಲ್ಲಿ ಅಲ್ಲಿ ತೊಗೋಬೇಕಂದ್ರೆ ತುಂಬ ಕಾಸ್ಟ್ಲಿ ಇರುತ್ತೆ. ಅದೇ ಮನೆಯಲ್ಲೇ ಮಾಡಿದ್ರೆ ಮನೇಲಿರೋರು ಎಲ್ಲರೂ ತಿನ್ಬೋದು. ತುಂಬಾ ರುಚಿಯಾಗಿರುತ್ತೆ. ಹಾಗೆ ನಾವು ನೀಟಾಗಿ ಮಾಡೋದ್ರಿಂದ ನಮಗೆ ಒಂದು ನೆಮ್ಮದಿ ಇರುತ್ತೆ. ಇದು ಸ್ವಲ್ಪ ತಣ್ಣಗಾಗಲಿ. ಸ್ವಲ್ಪ ಅಂದರೆ ಪೂರ್ತಿ ತಣ್ಣಗಾಗಬೇಕು ಇದು. ನೋಡಿ, ಈಗ ಪೂರ್ತಿ ತಣ್ಣಗಾಗಿದೆ. ಇದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಸ್ಮ್ಯಾಶರ್ ಸಹಾಯದಿಂದ ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಎಲ್ಲೂ ಗಂಟು ಏನೂ ಇಲ್ಲದೆ ನೀಟಾಗಿ ಮಾಡ್ಕೋಬೇಕಾಗತ್ತೆ. ಇದನ್ನು ನೀವು ಬೇಕಾದ್ರೆ ತುರಿದ್ಬಿಟ್ಟು ಕೂಡ ಮಾಡ್ಕೋಬೋದು. ತುರಿದ್ಬಿಟ್ರೆ ನೀಟಾಗಿರುತ್ತೆ. ಇನ್ನು ನೋಡಿ, ಈಗ ಇದಾಗಿದೆ. ಇದು ನೀಟಾಗಿ ಒಂದು ಸಲ ಕೈಯಲ್ಲಿ ಚೆಕ್ ಮಾಡಿಕೊಂಡು ಗಂಟು ಥರ ಇದೆಯಾ ಏನೋ ಅಂತ ನೋಡಿಕೊಂಡು ಮಾಡ್ಕೋಬೇಕಾಗುತ್ತೆ. ಈಗ ಇದ್ರ ಸ್ವಲ್ಪ ಸಾಫ್ಟಾಗಿದೆಯಲ್ಲ, ಹಾಗಾಗಿ ಇದ್ರ ಜೊತೆಗೆ ಸ್ವಲ್ಪ ಕಾರ್ನ್ಫ್ಲವರ್ನ ಹಾಕ್ಕೋಬೇಕಾಗುತ್ತೆ. ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಕಾರ್ನ್ಫ್ಲವರ್ ಹಾಕ್ಕೋಬೇಕು. ಇಷ್ಟೇ ಅಂತ ಏನಿಲ್ಲ. ಹಾಗೆ ಟೇಸ್ಟು ಮತ್ತು ಖಾರಕ್ಕೋಸ್ಕರ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ. ಕಾರ್ನ್ಫ್ಲವರು ನೋಡಿಕೊಂಡು ನಿಮಗೆ ಸ್ವಲ್ಪ ಮೆತ್ತವಿದೆ, ಇದು ಪೀಸುಗಳನ್ನ ಕಟ್ ಮಾಡಿ ಎತ್ಕೊಳ್ಳೋಕ್ಕಾಗ್ತಿಲ್ಲ ಅಂತಂದರೆ ನೀವು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡಿಕೊಂಡು ನೀವು ಕಲಿಸ್ಕೋಬೋದು. ಇದನ್ನು ಏನಪ್ಪ ಒಂದೇ ಒಂದು ಅಂತಂದರೆ ಇದು ಈ ರೀತಿ ಕಲಸಿ ಆದಮೇಲೆ ಒಂದು ಅರ್ಧ ಮುಕ್ಕಾಲು ಗಂಟೆ ನಾವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಇದನ್ನು ಆ ಫ್ರಿಜ್ಜಲ್ಲಿ ಇರೋದ್ರಿಂದ ನಮಗೆ ತೇಲಿಸುವಾಗ ಒಂದು ಕ್ರಿಸ್ಪಿನೆಸ್ ಅನ್ನೋದು ಬರ್ತಿದೆ. ನೋಡಿ, ಈ ಥರ ಒಂದು ಪೇಪರ್ ತೊಗೊಂಡಿದ್ದೀನಿ. ಪೇಪರ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಲಸಿರೋ ಅಂಥ ಇದನ್ನು ಅದರಲ್ಲಿ ನೀಟಾಗಿ ಪ್ಯಾಕ್ ಮಾಡಿ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ನಿಮ್ಮ ಹತ್ರ ಜಿಪ್ ಕವರ್ ಇದ್ದರೆ ಜಿಪ್ ಕವರಲ್ಲೂ ಹಾಕ್ಬಿಟ್ಟು ಕೂಡ ಇಟ್ಕೋಬೋದು. ಇದೊಂದೇ ಪ್ರೊಸೀಜರು. ಸ್ವಲ್ಪ ಲೇಟ್ ಅಂತ ಅನ್ಸೋದು, ಬಟ್ ಸ್ವಲ್ಪ ತಾಳ್ಮೆಯಿಂದ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಇದನ್ನು. ನೋಡಿ, ಈ ರೀತಿ ಫ್ರಿಜ್ಜಿಂದ ತೆಗೆದು ನಾನು ಇಮಿಡಿಯೇಟಾಗಿ ಮಾಡ್ತಿದ್ದೀನಿ. ಫ್ರಿಜ್ಜಿಂದ ತೆಗೆದು ಒಂದು 5 ನಿಮಿಷ ಆದಮೇಲೆ ಈ ರೀತಿ ಪೀಸುಗಳನ್ನ ಕಟ್ ಮಾಡಿಕೊಂಡು ಒಂದೊಂದನ್ನೇ ತೆಗೆದುಬಿಟ್ಟು ಎಣ್ಣೆಯಲ್ಲಿ ತೇಲಿಸ್ಕೋಬೇಕು. ಇದು ಎಣ್ಣೆಯಲ್ಲಿ ತೇಲಿಸ್ಕೊಂಡ್ರೆ ಆಲೂಗಡ್ಡೆ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಗುತ್ತೆ. ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡಿಕೊಂಡು ಹಾಕ್ಕೋಬೋದು. ನೋಡಿ, ಈ ರೀತಿ ಕೈಗೆ ಬರಬೇಕು ಎತ್ಕೊಂಡ್ರೆ. ಅದಕ್ಕೆ ನೀವು ಕಾರ್ನ್ಫ್ಲವರ್ನ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು. ಬಟ್ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮರೀದೆ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ಮನೆಯಲ್ಲೇ ಮಾಡಿರೋ ಟೊಮೊಟೊ ಸಾಸು ಇದ್ರ ಜೊತೆಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೋಡಿ, ಈಗ ಇದು ರೆಡಿ ಆಯಿತು. ನಾವು ಫ್ರಿಜ್ಜಲ್ಲಿ ಇಡೋದ್ರಿಂದ ಏನಕ್ಕೆ ಅಂತಂದರೆ ಈ ರೀತಿ ತೇಲಿಸಿದಾಗ ಮೇಲೆ ಕ್ರಿಸ್ಪಿನೆಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಈಗ ಸಾಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ನಾನು ಇಲ್ಲೊಂದು 3-4 ಟೊಮೊಟೊ ಹಾಕಿ ಮಾಡಿದ್ದೆ. ತುಂಬ ರುಚಿಯಾಗಿ ಬಂದಿದೆ. ನೋಡಿ, ಒಂದು ಪಾನ್ ತೊಗೊಂಡು ಪಾನ್ಗೆ ಏನು ಹಾಕೋದಿಲ್ಲ, ಎಣ್ಣೆ ಏನು ಹಾಕಲ್ಲ. ಒಂದು 4 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ, ಒಂದು 4 ಟೊಮೊಟೊ ತೊಗೊಂಡಿದ್ದೀನಿ, ನಾಟಿ ಟೊಮೊಟೊ ಸಣ್ಣವು. ಇಷ್ಟನ್ನು ಎಣ್ಣೆ ನೀರು ಏನು ಹಾಕದೆ ಹೀಗೆ ಹಬೆಯಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮಲ್ಲೂ ಇಲ್ಲ ಲೋ ಫ್ಲೇಮಲ್ಲೂ ಇಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಒಂದು 5 ನಿಮಿಷ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪಾಕಿ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೆ ಮುಚ್ಚಿಟ್ಬಿಡೋಣ. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೋಬೇಕು, ಆವಾಗಲೇ ಸಾಫ್ಟಾಗಿ ನೀಟಾಗಿ ಬೇಯುತ್ತೆ. ಈಗ ನೋಡಿ, ಒಂದು ಮುಕ್ಕಾಲು ಭಾಗ ಆಗಿದೆ. ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ.
ಈಗ ಇದ್ರ ಜೊತೆಗೆ ಒಂದು 5-6 ಎಲೆ ಪುದೀನ ಎಲೆ ಹಾಕ್ಕೋಬೇಕಾಗತ್ತೆ. ಒಂದು 5-6 ಪುದೀನ ಎಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈಗ ಇದಾಗಿದೆ. ಇನ್ನೊಂದು 2-3 ನಿಮಿಷ ಬಿಟ್ಟರೆ ಇದು ಕರೆಕ್ಟಾಗಿ ಬೆಂದಿದೆ. ಈಗ ಇದಕ್ಕೆ ಒಂದು ಸ್ವಲ್ಪ ಅಂದರೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಿದ್ದೀನಿ, ಕಲರು ಮತ್ತು ಸ್ವಲ್ಪ ಟೇಸ್ಟ್ಗೋಸ್ಕರ. ತುಂಬ ಹಾಕ್ಕೋಬಾರ್ದು, ಹಾಕಿದ್ದೀವೋ ಇಲ್ಲವೋ ಅನ್ನೋ ಹಾಗೆ ಇರಬೇಕು. ಹಾಗೆ ಇದ್ರ ಜೊತೆಗೆ 1 ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕ್ಕೋಬೇಕು. ಉಪ್ಪು, ಹುಳಿ, ಖಾರ ಇಷ್ಟು ಸೇರಿದ್ರೇ ಟೊಮೊಟೊ ಸಾಸು ರುಚಿಯಾಗಿ ಬರೋದು. ನೋಡಿ, ಈಗ ಅದನ್ನು ಜಾರಿಗೆ ಇಟ್ಟಿದ್ದೀನಿ. ಈಗ ಅದ್ರ ಜೊತೆಗೆ ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತಿದ್ದೀನಿ. ನಿಂಬೆಹಣ್ಣು ಬದಲು ನಿಮ್ಮ ಹತ್ರ ವೆನಿಗರ್ ಇದ್ದರೆ ವೆನಿಗರ್ ಕೂಡ ಹಾಕ್ಕೋಬೋದು. ನಾನು ವೆನಿಗರ್ ಇಲ್ಲ, ಹಾಗಾಗಿ ನಿಂಬೆಹಣ್ಣು ಹಾಕ್ಬಿಟ್ಟು ಮಾಡ್ತಿದ್ದೀನಿ. ಇದಕ್ಕೆ ನೀರು ಒಂದು ಸ್ವಲ್ಪನೂ ಸೋಕಿಸ್ಬಾರ್ದು. ನೋಡಿ, ಈಗ ನುಣ್ಣಕ್ಕೆ ರುಬ್ಕೊಂಬಂದಿದ್ದೀನಿ. ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ, ನೀಟಾಗಿ ಸೋದಿಸ್ಕೊಳ್ಳೋಣ. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಬಾಟ್ಲಿಗೆ ಹಾಕ್ಕೊಂಡು ನೀವು ಆರಾಮ್ಸೆ ಯೂಸ್ ಮಾಡ್ಬೋದು. ನೀವು ಒಂದು ಸಲ ಮನೇಲಿ ಮರಿದೆ ಟ್ರೈ ಮಾಡಿ, ಹೇಗಿದೆ ಅಂತ ಮರಿದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.